ಹುಲಿ ಯಾವೂರಪ್ಪ ಇದು? ಐಹೊಳೆನ. ಐಹೊಳೆ. ಹಾಂ. ಇವತ್ತು ನಾವಿರೋದು ಐಹೊಳೆಯಾಗೆ. ನೋಡಿ, ಐಹೊಳೆಯಾಗಿ ಎಲ್ಲ ಬಾದಾಮಿ ಚಾಲಕಿರೋ ದೇವಸ್ಥಾನಗಳೆಲ್ಲ ತುಂಬ ಕಾಣ್ಬರುತ್ತೆ. ಮರಿಗಳು ರೈತರ ಹತ್ರನೇ ಡೈರೆಕ್ಟಾಗಿ ನೇರವಾಗಿ ಬಂದಿದ್ದೀವಿ. ಇಲ್ಲಿ ಮರಿಗಳಿದ್ದಾವೆ, ನೋಡ್ತಾ ಇದ್ದೀವಿ. ಇಲ್ಲಿ ಮೀಡಿಯೇಟರ್ಗಳು ಬಂದು ಪರ್ಚೇಸ್ ಮಾಡ್ತಾರೆ. ಅವ್ರು ಪರ್ಚೇಸ್ ಮಾಡಿ ಅಲ್ಲಿ ಅಮೀನ್ಗಡ, ಕೆರೂರು ಅಲ್ಲಿ ಮಾರ್ತಾರೆ, ಸಂತೆಗೆ ಡೈರೆಕ್ಟ್ ಮಾರ್ತಾರೆ. ಇಂಥಲ್ಲಿ ಕುರಿಯಲ್ಲಿ ಬಂದು ತಗೊಂಡ್ ಹೋಗ್ತಿದ್ದಾರೆ. ಓಕೆ, ಅಲ್ಲಿ ಒಂದ್ 2,000 ಲಾಭಕ್ಕೆ ಅವ್ರ ಲಾಭ ಬಿಡ್ತಾರೆ. ರೈತರ ಹತ್ರಕ್ಕೆ ನೇರವಾಗಿ ಬಂದಿರೋದು. ಇಲ್ಲಿ ಅದೇ ಮೀಡಿಯೇಟರ್ ಇಲ್ಲ, ಯಾರು ಇಲ್ಲ. ಈಗ ನೀನ್ 500 ರೂಪಾಯಿ ತಿನ್ಬೋದು, ನಾವು ತಿನ್ಬೋದು ಅಷ್ಟೇ. ಇಲ್ಲಿ ನೇರವಾಗಿ ಹೇಳೋದೇನು ಒಂದು ಮಾತು ಹೇಳಿ. ಇನ್ನು ಈಗ ನಾವು ರೈತರು ವ್ಯಾಪಾರ ಮಾಡ್ತಾ ಇದ್ರೆ ಬಂದ್ ಮಧ್ಯದಲ್ಲಿ ಅವ್ರ ಕೈ ಅವರು ಬಂದ್ಬಿಟ್ಟು 500 ರೂಪಾಯಿ ಹೆಚ್ಚಿಸ್ಬಿಡೋದು. ನೋಡಿ, ಮುದೋಳ ತಳಿ ಮರಿ ಇದು ನಾಯಿ, ಫುಲ್ ಬೇಟೆ ನಾಯಿ. ಇದ್ರ ಹಿಸ್ಟ್ರಿ ತುಂಬಾ ಇದೆ. ಅಮೀನ್ಗಡ ಎಲಗಾಟಗರು ಸಾಕೋದಕ್ಕೆ ಫುಡ್ ಮೇಂಟೆನೆನ್ಸ್ ಹೆಂಗಿದೆ ನೋಡಿ. ಇದೆಲ್ಲ ಶೇಂಗಾ ಒಟ್ಟಿದು. ಬೇಕಾದ್ರೆ ತೆಗೀರಿ ಮರಿ ತಗೋಕಾಟ್ ನೋಡ್ರಿ, ಬೇಕಾರೆ ಆ ಮರಿ ಹಂಗೈತೆ ಬೇಕಾರೆ ಆಮೇಲೆ ವ್ಯಾಪಾರ ಮಾತಾಡೋದು. ಅದ್ರಾಗ ಏನು ದೊಡ್ಡಾಗಲ್ಲ. ನೀವು ರೈತರು ಯಾವುದೇ ರೀತಿ ನೀವು ಮರಿ ತಗೋಬೇಕು ಅಂತ ಬಂದರೆ ಸಂತೆಲೇ ಮರಿ ತೆಗೀರಿ. ಆದಷ್ಟು ನಿಮಗೆ ಚೂಸಿಂಗ್ ಮರಿಗಳು ಸಿಗ್ತವೆ. ಹಾಯ್ ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಜೈ ಕನ್ನಡಿಗ. ನಾವಿವತ್ತು ಹೋಗ್ತಾ ಇದ್ದೀವಿ ಒಂದು ಬಾಗಲಕೋಟೆ ಅಮೀನ್ಗಡ ಎಲ್ಗಾ ಶಿಪ್ಪು ಬೈ ಮಾಡೋದಕ್ಕೆ. ನಾವಿವತ್ತು ಹೋಗ್ತಾ ಇರೋದು ಡೈರೆಕ್ಟು ರೈತರ ಹತ್ರ. ಲಾಸ್ಟ್ ಟೈಮು ಅಮೀನ್ಗಡ ಸಂತೆಗೆ ಹೋಗಿ ಡೈರೆಕ್ಟಾಗಿ ಮರಿ ಪರ್ಚೇಸ್ ಮಾಡಿದ್ದು. ಇವತ್ತು ಯಾವುದೇ ರೀತಿ ಮೀಡಿಯೇಟ್ರ್ ಆಗಲಿ ಸಂತೆಗಾಗಲಿ ಹೋಗ್ತಿಲ್ಲ. ನಾವು ರೈತರ ಹತ್ರನೇ ನೇರವಾಗಿ ಭೇಟಿ ಮಾಡಿ, ಅವ್ರ ಫಾರ್ಮ್ಗೆ ಭೇಟಿ ಮಾಡಿ ನಮ್ಗೆ ಬೇಕಾಗಿದ್ದ ಮರಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಿರೋದು. ಇಲ್ಲಿ ಯಾವುದೇ ರೀತಿ ಮೀಡಿಯೇಟ್ರ್ ಇಲ್ಲ. ಒಂದು 500 ರೂಪಾಯಿ ಇನ್ನೂ ಕಡಿಮೆಯಾಗೆ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಒಳ್ಳೆ ಮರಿಗಳು, ಸೆಲೆಕ್ಷನ್ ಮರಿಗಳು ಸಿಗ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಒಳ್ಳೊಳ್ಳೆ ಮರಿಗಳನ್ನ ನಾವು ಹಿಡಿತೀವಿ. ಈ ವಿಡಿಯೋದಲ್ಲಿ A to Z ವೀಡಿಯೋಗಳೆಲ್ಲ ಸಿಗುತ್ತೆ ನೋಡಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿರೋದು ರಾಮನಗರದ ದೊಡ್ಡಗಂಗೋಡಿಲಿ. ನಮ್ಮ ಸ್ನೇಹಿತನೇ ಒಂದು ಬೊಲೋರಾ ಗಾಡಿ ಇದೆ, ಅವನ್ನ ಜೊತೆಗೆ ಹಾಕ್ಕೊಂಡು ಮರಿನ ತೆಗಿಯೋಕೆ ಹೋಗ್ತಿರೋದು ನೋಡಿ. ಇದೇ ಬೊಲೋರಾ ಗಾಡಿಯಿಂದ ನಾವು ಮರಿನ ತುಂಬ್ಕೊರೋದಕ್ಕೆ ಹೋಗ್ತಿರೋದು. ಡೈರೆಕ್ಟು ಸಂತೆಗಲ್ಲ, ಅಲ್ಲಿ ಫಾರ್ಮರ್ಸ್ ಹತ್ರನೇ ವಿಸಿಟ್ ಮಾಡಿ ಮರಿ ಬೈ ಮಾಡ್ತಿರೋದು. ಇವರು ಮನು ಅಂತ. ಇವ್ರಿಗೂ ತುಂಬ ಅನುಭವ ಇದೆ ಮರಿ ಪರ್ಚೇಸಿಂಗು, ಬೈ ಮಾಡೋದೇ ಆಗಲಿ ಏನೇ ಆಗಲಿ ಸಾಕೋದ್ರಲ್ಲಿ. ವರ್ಷ ಒಳ್ಳೆ ಮರಿಗಳು ಸಾಕಿ ಸೇಲ್ ಮಾಡ್ತಿರ್ತಾರೆ ಬಕ್ರೀದ್ಗೆ ಅಂತಲೇ. ಇದೆ ಫಸ್ಟ್ ಟೈಮು ಇದೆ ನನ್ನ ಗಾಡಿನಲ್ಲಿ, ಸ್ವಂತ ಓನ್ ಗಾಡಿನಲ್ಲಿ ಮರಿ ತರೋದಕ್ಕೆ ಡೈರೆಕ್ಟ್ ರೈತರ ಹತ್ರ ಹೋಗ್ತಾ ಇದ್ದೀನಿ. ಸಂತೆ ಹತ್ರ ಹೋಗ್ತಾ ಇಲ್ಲ ನಾನು. ಸಂತೆ ಇರೋದು ಶನಿವಾರ ಬೆಳಗ್ಗೆ ಇರೋದು. ನಾನು ಇವತ್ತು ಹೋಗ್ತಾ ಇರೋದು ಮಂಗಳವಾರ ನೈಟು. ಬೆಳಗಿನ ಜಾವ ನಾವು ಅಮೀನ್ಗಡ ಬಿಟ್ಟು ಬಾದಾಮಿ ಅನ್ನೋ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನನಗೆ ಫ್ರೆಂಡ್ಗಳು ತುಂಬ ಜನ ಗೊತ್ತಿರೋರು ಇದ್ದಾರೆ. ಅಲ್ಲಿ ಡೈರೆಕ್ಟ್ ರೈತರ ಹತ್ರ ಮೀಟ್ ಮಾಡಿ ಯಾವುದೇ ಮೀಡಿಯೇಟ್ರ್ ಇಲ್ಲದೆ ನಮಗೆ ಇಲ್ಲಿ ಸಂತೆಗಿಂತ ಒಂದು 500,000 ಹೆಚ್ಚು ಕಮ್ಮಿ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಏನು ಜಾಸ್ತಿ ಇಲ್ಲ. ಸಂತೆ ಅಂದರೆ ಬಜಾರ್ನಲ್ಲಿ ಮಾಮೂಲಿ ಮಧ್ಯದವ್ರು ಮೀಡಿಯೇಟ್ರು ಜಾಸ್ತಿ. ಈಗ ನಾವು ರೈತರು ವ್ಯಾಪಾರ ಮಾಡ್ತಾ ಇದ್ರೆ ಬಂದ್ ಮಧ್ಯದಲ್ಲಿ ಅವರು ಬಂದ್ಬಿಟ್ಟು 500 ರೂಪಾಯಿ ಹೆಚ್ಚಿಸ್ಬಿಡೋದು. ಅವರು 9,000 ಬಿಡ್ತೀನಿ ಅಂತಾರೆ, 9,500 ಅಂದ್ಬಿಡೋದು. ಅವ್ರ ಕಮಿಷನ್ ಇಟ್ಕೊಂಡು ದಳ್ಳಾಳಿಗಳು ಆ ಥರ ಮೀಡಿಯೇಟ್ರುಗಳು ನಮಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಈಗ ನಾನು ಅದಕ್ಕೆ ಡೈರೆಕ್ಟು ರೈತರ ಹತ್ರನೇ ಇವತ್ತು ಹೋಗ್ತಾ ಇದ್ದೀವಿ ಅಂದರೆ ನಾಳೆ ಎರಡು ದಿನ ಅಲ್ಲೇ, ಒಂದಿನ 2 ದಿನ ಆಲ್ಟ್ ಆಗೋಣ ಬಿಡಿ. ಆಲ್ಟ್ ಆಗಿ ನಮಗೇನು ತೊಂದರೆ ಇಲ್ಲ. ಒಂದಿನ 4 ಜನ ಹೋಗ್ತಾ ಇದ್ದೀವಿ ಅಂದರೆ ನಮಗೊಂದು 2,000 ಖರ್ಚು ಜಾಸ್ತಿ ಬರುತ್ತೆ ಊಟ ತಿಂಡಿಗೆ. ಅಲ್ಲೇ ಆಲ್ಟ್ ಆಗಿ ನಾವು 2 ದಿನ ರೈತರ ಹತ್ರ, ಆಮೇಲೆ ನಮಗೆ ಒಂದು ಅನುಭವ ಆಗುತ್ತೆ ಅಲ್ಲಿ ಯಾವ ಥರ ಮರಿ ಮೇಂಟೆನೆನ್ಸ್ ಮಾಡ್ತಾರೆ, ಯಾವ ಥರ ಸಾಕ್ತಾರೆ ಅನ್ನೋದ್ರ ಬಗ್ಗೆ. ಅದಕ್ಕೋಸ್ಕರ ಡೈರೆಕ್ಟ್ ರೈತರ ಹತ್ರನೇ ಹೋಗಿ ನಾನು ಮರಿ ತೆಗೆಯೋಣ ಅಂತ ಹೋಗ್ತಾ ಇದ್ದೀನಿ ಸರ್. ಓಕೆ, ಅಲ್ಲಿ ಗ್ರೌಂಡ್ ಲೆವೆಲ್ ರಿಯಾಲಿಟಿ ನೋಡಿ ಮರಿ ಬೈ ಮಾಡೋಣ ಅಂತ ನಿಮ್ಮ. ಹೌದು. ಓಕೆ ಸರ್, ಬನ್ನಿ ಮುಂದೆ ಮರಿ ತಗೊಳ್ಳೋದೆಲ್ಲ ಹೇಗೆ ಅಂತ ಪ್ರೊಸೆಸಿಂಗ್ ಎಲ್ಲ ತೋರಿಸ್ತೀನಿ. ಈಗ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ತುಮಕೂರು ನಿಯರಲ್ಲಿ ಡೀಸೆಲ್ ಫಿಲ್ ಮಾಡಿಸ್ತಾ ಇದ್ದೀವಿ. ಈಗ ನಮ್ಮ ಗಾಡಿಗೆ ಡೀಸೆಲ್ಲು 3,200 ರೂಪಾಯಿ ಮೇಲೆ ಹಾಕಿದೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ಯೂಲ್ ಫಿಲ್ ಮಾಡಿಸ್ಕೊಂಡು ಹೋಗ್ತಾ ಇರೋದು. ಇದು ನೇರವಾಗಿ ಬಾಗಲಕೋಟೆ ಹತ್ರ ಬಾದಾಮಿ ತಾಲೂಕು ವೈಸು ಹಳ್ಳಿಗೆ ಹೋಗ್ತಾ ಇರೋದು. ಬ್ಯಾಕ್ ಸೈಡ್ ಸಿಸ್ಟಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ವೆಹಿಕಲ್ನಲ್ಲಿ ನೋಡಿ, ನಮ್ಮ ಹುಡುಗರು ಮಲಗಿರೋದು. ಇದು ಆರಾಮಾಗಿ ತಿಂದು ಮಲ್ಕೋಯ್ತಾರೆ, ಅತ್ತಿಂದ ರಿಸ್ಕ್ ಆಗುತ್ತೆ. ಮೇಲೆ ಅಟ್ನೇ ಸಿಸ್ಟಮ್ಮು, ಇಲ್ಲೂ ಮರಿಗಳು ಕೂತ್ಕೊಳ್ಳೋಕ್ಕೆಲ್ಲ ಇದನ್ನು ಹಾಕ್ತಾರೆ. ಸೊ ಗೈಸ್, ಫೈನಲಿ ಹುನಗುಂದ ಬಂದಿದ್ದೀವಿ. ಇಲ್ಲಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಇಲ್ಲೇ ಹೋಟ್ಲಿದೆ, ಇಲ್ಲೇ ಹೋಗ್ತಾಯಿದ್ದೀನಿ ನೋಡಿ. ಇದೇ ಹುನಗುಂದ ಬಸ್ ಸ್ಟಾಪು.
ಇಲ್ಲೇ ತಿಂಡಿಗೆ ಹಾಕಿರೋದು ಹೋಟೆಲ್ ಅಯೋಧ್ಯ. ಫೈನಲಿ ಇಡ್ಲಿ ವಡಾ ಸಾಂಬಾರು. ವಡಾ ಇನ್ನೂ ಬಂದಿಲ್ಲ, ಇಡ್ಲಿ ವಡಾ ಸಾಂಬಾರು ಕೊಟ್ಟಿದ್ದಾರೆ. ನೋಡೋಣ ಹೆಂಗಿದೆ. ಒಂದು ತಿಂಡಿ ಇರೋ ಊಟಕ್ಕೆ ಅಡ್ಜಸ್ಟ್ ಆಗಬೇಕಷ್ಟೆ. ನೋಡಿ ಒಳಗಡೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಗೆ ಬಂದಿದೆ ನಮ್ಮ ಹಸು. ಮಲ್ನಾಡ್ ಗಿಡ್ಡ ಏನ್ರಿ ಇದು? ಸೊ ಗೈಸ್ ಫೈನಲಿ ನಮ್ಮ ಹುನಗುಂದ ಊಟ ಅಡ್ಜಸ್ಟ್ ಆಗುತ್ತೆ. ಎಲ್ಲ ಊಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹುಡುಗರು. ನಡ್ಕೊಂಡು 20 ಕಿಲೋಮೀಟ್ರ್ ಹೋಗ್ಬೇಕಿನ್ನ. ಫೈನಲಿ ಇನ್ನೇನು ನಿಯರ್ ಬೈ ಅಮ್ಮಿನಗಡ ಬರ್ತಾ ಇದ್ದೀವಿ. ಈಗ ಹೋಗ್ತಾ ಇರೋದು ಮನು ಐಹೊಳೆ ಅಲ್ವಾ? ಬಾದಾಮಿ ಐಹೊಳೆ ನಿಯರ್ ಹೋಗ್ತಾ ಇರೋದು. ಅಲ್ಲಿ ಲೋಕಲ್ ರೈತರ ಹತ್ರನೇ ಡೈರೆಕ್ಟ್ ಹೋಗ್ತಾ ಇರೋದು. 10 ಕಿಲೋಮೀಟ್ರ್ ಇದೆ. ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿಗೆ ರೀಚ್ ಆಗ್ತೀವಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಒಳ್ಳೆ ಮಳೆ ಆಗಿದೆ. ನಮ್ಮ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರ ಜೊತೆಗೆ ನೋಡಿ ಎಂಥ ಮಳೆ ಉಯ್ದಿದೆ ಅಂದರೆ ತುಂಬ ಮಳೆ ಆಗಿದೆ. ಒಳ್ಳೆ ನೀರು ನಿಂತಿದೆ ನೋಡಿ ತುಂಬ. ನೋಡಿ ಸೊ ಗೈಸ್ ಇದೆ ಅಮೀನ್ಗಡ ಎಂಟ್ರಿ ಪ್ಲೇಸು. ಲಾಸ್ಟ್ ಟೈಮು ತೋರಿಸಿದೆ ನಾನು ನಿಮಗೆ. ನೋಡಿ ಆ ಗುಡ್ಡೆ ಕಾಣಿಸ್ತಿದೆ ನೋಡಿ, ಆ ಗುಡ್ಡೆ ಮೇಲಿರೋದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಅದ್ರ ಕೆಳಗಡೆನೆ ಸಂತೆ ನಡೀತಿತ್ತು. ಈಗ ಅದನ್ನ ಪ್ಲೇಸ್ ಚೇಂಜ್ ಮಾಡಿ, ಜಾಗ ಚೇಂಜ್ ಮಾಡಿ ಆಪೋಸಿಟ್ಗೆ ಹೋಗಿದ್ದಾರೆ. ಅಲ್ಲಿ ಸಂತೆ ನಡೆಯುತ್ತೆ. ಅದು ಓನ್ಲಿ ಫಾರ್ ಶನಿವಾರ ನಡೆಯೋದು ಸಂತೆ. ನೋಡಿ ಹೊಸ ಸಂತೆ ಅಮೀನ್ಗಡ ಮಾಡಿರೋದು. ಲಾಸ್ಟ್ ಟೈಮ್ ತೋರಿಸಿದ್ದು ಇದೇ ಸಂತೆ. ಇಲ್ಲೇ ಎಂಟ್ರಿ ಪಾಯಿಂಟು ಇದೇ ನೋಡಿ ಅಮೀನ್ಗಡ ಎಲ್ಗ ಸಂತೆ. ಇಲ್ಲೇ ಶನಿವಾರ ಹೊತ್ತು ಸಂತೆ ನಡೆಯೋದು. ಮರಿಗಳೆಲ್ಲ ಇಲ್ಲಿ ಕಟ್ಟಾಕೊಂಡು ಮಾರ್ತಾರೆ ನೋಡಿ ಇಲ್ಲೆಲ್ಲ. ಇವತ್ತು ಖಾಲಿ, ಇವತ್ತು ಸಂತೆ ಓಪನ್ ಇಲ್ಲ, ಅದರಿಂದ ಎಲ್ಲ ಖಾಲಿ ಇದೆ. ನಾವು ಹಳ್ಳಿ ಮೇಲೆ ಹೋಗ್ತಾ ಇರೋದ್ರಿಂದ ಇಲ್ಲೇ ನೋಡಿಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲೇ ಬಾದಾಮಿಗೆ ಹೋಗ್ತಾ ಇರೋ ರೋಡ್ ಇದು. ನಾವಿಲ್ಲೇ ಮರಿಗಳು ನೋಡ್ದು ಇಲ್ಲೇ ಒಳಗಡೆ ಕಟ್ಕೊಂಡಿದ್ದಾರೆ. ಅವ್ರನ್ನ ನೋಡಿ ಮಾತಾಡಿಸಿ ಇಲ್ಲೇ ಮರಿ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಮರಿ ಕೊಡ್ತಾರಾ ಇಲ್ವ ಅಂತ ಡೈರೆಕ್ಟಾಗಿ ಅವ್ರನ್ನ ಕೇಳಿ ವಿಚಾರಿಸೋಣ. ಇಲ್ಲೇ ಇದು ಅಮೀನ್ಗಡದಿಂದ ಒಂದು 5-6 ಕಿಲೋಮೀಟ್ರ್ ನಿಯರ್ ದೂರದಲ್ಲಿದೆ ನೋಡಿ. ಇಲ್ಲೇ ಶೆಡ್ ಮಾಡ್ಕೊಂಡಿರೋದು ಇದು. ಇಲ್ಲೇ ನಾಯಿ ಇದೆ ನೋಡಿ, ಬೇಟೆ ನಾಯಿ. ಸೇಲಿಂಗ್ ಇದಾವ ಮರಿ? ಇದಾವಂತೆ ಮರಿಗಳು. ನೋಡೋಣ. ಈ ಕಡೆ ಸೈಡು ಕುರಿ ಕಟ್ಕೊಳ್ಳೋಕೆ ಇದು ಮಾಡಿರೋದು ಅಟ್ಟಣೆ ಎಲ್ಲ. ಇದು ಒಂದು ಶೆಡ್ ಸೇಫ್ಟಿಗೋಸ್ಕರ. ಕುರಿ ಕೊಪ್ಪಲು ಮಳೆ ಹೋಗಿದೆ, ಎಲ್ಲ ಕಚ್ಕೋತೈತೆ. ಒಳ್ಳೆ ಕುರಿಗಳಿದ್ದಾವೆ ಇವ್ರ ಮಧ್ಯದಲ್ಲಿ ನೋಡಿ. ಒಂದು ಎಲ್ಗ ಟಗರು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಇಟ್ಕೊಂಡಿರೋದು. ಆತಗಳು ಹಾಡುಗಳೆಲ್ಲ ಇದ್ದಾವೆ. ಮರಿಗಳು ರೈತರ ಹತ್ರನೇ ಡೈರೆಕ್ಟಾಗಿ ನೇರವಾಗಿ ಬಂದಿದ್ದೀವಿ. ಇಲ್ಲಿ ಮರಿಗಳಿದ್ದಾವೆ ನೋಡ್ತಾ ಇದ್ದೀವಿ. ಇಲ್ಲೊಂದು ಕೆಲವೊಂದು 4-5 ಮರಿಗಳಿದ್ದಾವೆ, ತೊಗೊಳ್ಳೋವಂಥ ಮರಿಗಳು. ಬೈ ಮಾಡ್ಬೋದು. ನೋಡೋಣ ಏನು ವ್ಯಾಪಾರ ಹೇಳ್ತಾರೆ, ಅವ್ರನ್ನೇ ಕೇಳೋಣ. ನೋಡಿ ನಮ್ಮ ಬಾಗಲಕೋಟೆ ಬಾದಾಮಿ ತಾಲೂಕಿಗೆ ಬಂದರೆ ನಮ್ಮ ಬಾದಾಮಿ ಚಾಲುಕ್ಯರು ಆಳಿದ ದೇವಸ್ಥಾನಗಳು, ಮಂಟಪಗಳು ಎಲ್ಲ ಕಂಡು ಬರುತ್ತೆ. ಈ ಥರ ತುಂಬ ಇದ್ದಾವೆ ಈ ಕಡೆ ನೋಡಿ. ಈ ಕಡೆ ತುಂಬ ಬ್ರೀಡಿಂಗ್ ಮರಿಗಳು ಸಿಗುತ್ತೆ. ಒಳ್ಳೊಳ್ಳೆ ಟಗರ ಎಲ್ಗ ಟಗರುಗಳಿದ್ದಾವೆ. ಯಾವೂರಪ್ಪ ಇದು? ಐಹೊಳೆನ. ಐಹೊಳೆ. ನೀ ಎಷ್ಟು ಮರಿ ಸಾಕಿದ್ಯಾ? ಒಂದು 70 ಹಾಕಿದ್ದೆ ಅಣ್ಣ. ಈಗ ನಾವು ರೈತರಿಂದ ನೇರವಾಗಿ ತಗೊಳ್ಳೋಣ ಅಂತ ಬಂದಿದ್ದೀವಿ, ಕೊಡ್ತೀಯಾ? ಇದ್ರೆ ನಾನು ಕೊಡ್ಬೋದಲ್ಲ. ನಿನ್ನೆಲ್ಲ ಮುಗಿದಿದ್ದೆ. ಇನ್ನೆಲ್ಲ ಮಾರ್ಬಿಟ್ಟಾ? ಹೆಂಗ್ ಮಾರ್ದೆ ಎಲ್ಲ? 11:30 ನಂಗೆ ಕೊಟ್ಟೆ. 11:30 ಹೆಂಗೆ? ಎಷ್ಟು ಕೆಜಿ ಬರೋ ಬಾಬು? ಅದು ಏನ್ ಕೆಜಿ ಪಾಜಿ ಎಲ್ಲ ತೂಕ ಏನ್ ಮಾಡಕ್ ಬರಲ್ಲಣ್ಣ. ಹಾ. ಒಳ್ಳೆ ಸುಮ್ಮನೆ ಸಿಂಪಲ್ ಅದ ಬಂದಿದ್ರೆ ನೋಡಾಕ. ಹಾ. ಇಲ್ಲಿಂದಾನೇ ತಗೋಬಹುದು. ಹೋಗ್ಬೋದಣ್ಣ. ಇಲ್ಲಿ ಮೀಡಿಯೇಟರ್ಗಳು ಬಂದು ಪರ್ಚೇಸ್ ಮಾಡ್ತಾರೆ. ಮಾಡ್ತಾರಣ್ಣ. ಅವ್ರು ಪರ್ಚೇಸ್ ಮಾಡಿ ಅಲ್ಲಿ ಕೆರವರು ಅಲ್ಲಿ ಮಾರ್ತಾರೆ, ಸಂತೆಗೆ ಡೈರೆಕ್ಟ್ ಮಾರ್ತಾರೆ. ಇಂತಲ್ಲಿ ಕುರಿ ಅಲ್ಲಿ ಬಂದು ತಗೊಂಡ್ ಹೋಗ್ತಿದ್ದಾರೆ. ಓಕೆ, ಅಲ್ಲಿ 1-2 ಸಾವಿರ ಲಾಭಕ್ಕೆ ಅವ್ರ ಲಾಭ ಬಿಡ್ತಾರೆ. ಈಗ ನಾವು ಅದಕ್ಕೆ ನಾವು ರೈತರ ಹತ್ರಕ್ಕೆ ಡೈರೆಕ್ಟ್ ಆಗಿ ಬಂದಿದೀವಿ. ಈಗ ಮರಿಕೊಳ್ಳೋಣ ಅಂತ. ಒಂದು 500 ರೂಪಾಯಿ ನೀವು ತಿನ್ಬೋದು, ಇಲ್ಲ ನಾವು ತಿನ್ಬೋದು. ಹೌದಣ್ಣ. ಈಗ ಮೀಡಿಯೇಟರ್ ತಿನ್ಸೋದು ಬೇಡ ಅಂತ. ಹೌದಣ್ಣ. ಹೆಂಗೆ ಬಾರಿ ಚಲೋ ಐತಲ್ಲ?
ಹಾ ಶಶಿನ ಏನು ಹೆಸರು ನಿಂದು? ಬೇರಪ್ಪನ ಭೈರಪ್ಪ. ಇದು ಬಾದಾಮಿನ ಈ ಊರು? ಹಾಂ ಬಾದಿನ ಊರ ಹೆಸರೇ ಬಾದಾಮಿ? ಹಾಂ ಐವಳ್ಳೆ ಐಹೊಳೆ. ಅಷ್ಟು ಓಕೆ. ಉಪ್ಪುದ್ದು ಗೊಂಜಾಳ ಚಜ್ಜಿ ಹಾ. ಅನ್ನ ಅವನ್ನೆಲ್ಲ ಹಾಕ್ತೀವಿ. ಎಲ್ಲ ಹಾಕ್ತೀರಾ? ಹಾ. ಈಗ ಎಷ್ಟು ತಿಂಗ್ಳಿಗೆ ಮರಿ ಅದು ಫಸಲಾಯ್ತದೆ? 4 ತಿಂಗಳು ಕೊಡ್ತೇವೆ. 3-4 ತಿಂಗಳಿಗೆ. 3-4 ತಿಂಗಳು ಕ್ಲೋಸ್. ಈಗ ಒಂದು ವರ್ಷಕ್ಕೆ ಕುರಿ ಎಷ್ಟು ಬ್ಯಾಚಲ್ಲಿ ಮರಿ ಈತದೆ? ಒಂದು 40-50 ಮರಿ ಹೇಳ್ತಿದ್ದೇನೆ. 100 ಕುರಿ ಇದ್ರೆ 100 ಕುರಿ ಇದ್ರೆ 40-50 ಈತವೆ. ಓಕೆ. ಏನು ರೇಟ್ ಕೊಡ್ತಾ ಇದೆಯಲ್ಲ ಮರಿಗಳ್ನ? ಎಲ್ಲ 11 ಮರಿ ಮ್ಯಾಗ ಏನ ತೂಕ. ಮರಿ ಮೇಗೆ ಹಾ. ಮರಿ ಚೆನ್ನಾಗಿದ್ರೆ ಒಂದು 500 ಜಾಸ್ತಿ. 500 ಕಮ್ಮಿ ಇದ್ರೆ ಕಮ್ಮಿ. ಓಕೆ. ಓಕೆ ಸ್ನೇಹಿತರೆ, ಇವತ್ತು ನಾವಿರೋದು ಐಹೊಳೆಯಾಗೆ. ನೋಡಿ, ಐಹೊಳೆಯಾಗೆ ಎಲ್ಲ ಬಾದಾಮಿ ಚಾಲಕಿರೋ ದೇವಸ್ಥಾನಗಳೆಲ್ಲ ತುಂಬ ಕಾಣ್ಬರುತ್ತೆ. ತುಂಬ ಇದಾವೆ ನೋಡಿ. ಈ ಥರ ಲೋಕಲಾಗಿ ಇಳಿದಿದ್ದೀವಿ. ರೈತರ ಹತ್ರನೇ ನೇರವಾಗಿ ವ್ಯಾಪಾರ ಮಾರಾಟ. ಬಾಗಲಕೋಟೆ ಕೂಡ ಸಂಗಮ ಮೀನುಗಳ ಐಹೊಳೆ ಬಾದಾಮಿ ಚಾಲುಕ್ಯರ ಕಾಲದ ಸಂರಕ್ಷಿತ ಪ್ರದೇಶ ಇದು. ಪ್ರೆಸೆಂಟ್ ಇವತ್ತು ನಾವು ಓನ್ಲಿ ಫಾರ್ ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಎಲ್ಲ ಒಂದು 2 ತಿಂಗಳು ಮರಿ ಇದೆ. ಜಾಸ್ತಿ ನೋಡ ಅದೈತೆ 3 ತಿಂಗಳು ಮರಿಗೆ ಅದೈತದ ಅಷ್ಟೇ. ಎಷ್ಟು ಮರಿ ಅದು ಹಾಕೊಂಡಿದೀವಿ ಈಗ? ಹಂಗೆಲ್ಲ ಹೇಳ ಮರಿ ಹೇಳ್ದಂಗೆ ಹೇಳ್ತಾರೆ. ಮನು ಇರ್ಲಿ ಬಿಡು. ಅಣ್ಣ ಸೆಲೆಕ್ಷನ್ ಆಗದೆ ಇದ್ರಲ್ಲೂ ಆಲ್ರೆಡಿ 20 ಮರಿ ಎತ್ತಿಸಿದೆ. ಆಲ್ಮೋಸ್ಟ್ ಸೆಲೆಕ್ಷನ್ ಆಗದೆ. ಹಾಂ, ಮಾಡಿಬಿಟ್ಟಿರೋ ಮರಿ ಇದು. ಹಾಂ, ಇಂಥ ಮರಿ ಅದು ಇದು ಉಣ್ಣಿ ಮರಿ ಅದು. ಆ ಮರಿನೇ ಬೇರೆ. ಕೊಡ್ತಂದು ಹೇಳ್ಸಿದ್ದೆ ಬಿಡ. ಕೇಳ ಹೇಳ 12 ಕೇಳ ಮನು. ಮತ್ತೆ ಹೆಚ್ಚಿಗೆ ಹೇಳಿಲ್ಲ. ಮನು ಕೇಳ, 1 ರೂಪಾಯಿ ಬೇಡ. ಅದಕ್ಕೇನೋ 1 ಲಕ್ಷ ಹೇಳೋದಕ್ಕೇನೈತಿ ನಮ್ಗೆ ಕೇಳೋದಕ್ಕೇನು ಇದಾವೆ ಅಂತ. 8:15 ಹಾಕೋಣ. ಕೇಳ್ತೇನೆ ಯಾರು ಕೊಡ್ತಾರೆ ಸ್ವಲ್ಪ ಹೋಗ್ತದೆ. ಹಂಗೆ ಕೇಳ್ಬಿಡ ಮನು. ಹೇಳಿ ನೀನು ಸೀದಾ ಕೇಳಿ, ನೀನು ಸೀದಾ ಹೇಳಿ. 2 ಮಾತು ನೀ ವ್ಯಾಪಾರ ಆಗ್ಬೇಕು. ಅವ್ರು ಇನ್ನೇ ನೋಡುವ, ನಾ ಮಾಲ್ ಇದ್ದಂಗೆ ಕೇಳ್ರಿ. ಮಾಲೆ ಸಣ್ಣ ಐತಣ್ಣ. ಮಾಲು ಏನು ಸಣ್ಣ ಆಯ್ತು. ಎಷ್ಟೇ ಇದ್ರು ಮಾಲ್ ಚೆನ್ನಾಗೈತಿ. 3 ತಿಂಗಳ ಮ್ಯಾಗೆಲ್ಲ ಮರಿ ಇತ್ತು. ರೈತರ ಹತ್ರಕ್ಕೆ ನೇರವಾಗಿ ಬಂದಿರೋದು. ಇಲ್ಲಿ ಯಾವುದೇ ಮೀಡಿಯೇಟ್ರ್ ಇಲ್ಲ, ಯಾರೂ ಇಲ್ಲ. ಈಗ ನೀನು 500 ರೂಪಾಯಿ ತಿನ್ಬೋದು, ನಾವು ತಿನ್ಬೋದು ಅಷ್ಟೇ. ಇಲ್ಲಿ ನೇರವಾಗಿ ಹೇಳೋದೇನು ಒಂದು ಮಾತು ಹೇಳಿ. ಇನ್ನು ಹೇಳಿ ನಾ 12 ಇನ್ನೊಂದು ಮಾತು ಹೇಳು. ಸೀದಾ ಕೇಳು, ಸೀದಾ ಕೇಳು, ಚಂದ ಕೇಳು. ನಾ ಹೇಳಿ ಐತ್ರಿ, ಚಂದ ಐತಿ ಮರಿ. ಮಾತಾಡು. ಯಾರು ಕೊಡ್ತಾರೆ? ಒಂದು 10 ರೋಡ್ ತೆಗಿ. 2 ಮಾತನ್ನ ಕೇಳೋದಕ್ಕೆ ಏನು ಅದಕ್ಕೇನೈತಿ? 10 ರೂಪಾಯಿ ನೋಟದೇನ್ರ? 100 ರೂಪಾಯಿ ಕೊಡು. ಸೀದಾ ಮಾಡ್ಬೇಕಾ? ನಮ್ಮ ಕಡೆ ಸೀದಾ ಮಾಡಬೇಕು. ಹೇಳಂತಾರೆ ಹೇಳ್ಬಿಡು. ಕೇಳಮ್ಮನು ಕೇಳಿ ಸೀದಾ ಕೇಳ್ಬಿಡು. ಚಂದ ಕೇಳ್ರಿ ನೀವು. 200 ಕಮ್ಮಿ 9 ರಂಗೆ ಹಾಕು. ಹಂಗೆ ದುಡಿ ಮಾಡು ಹೋಯ್. ಅಣ್ಣ ಸೀದಾ ಹಿಂಗೆ ಕೇಳ್ತೀರಿ. ದುಡಿದ್ರೆ ಅವಾಗಲ್ಲ. ಕೇಳಿ ಚಂದ ಕೇಳು. ಸೆಲೆಕ್ಷನ್ ಮರಿ ಸೆಲೆಕ್ಷನ್ ಮರಿ ಅಲ್ಲ. ಆ ಮರಿ ಬೇರೆ ಹೇಳ್ತೀನಿ. ದೊಡ್ಡ ಮರಿ, ದೊಡ್ಡ ಸೈಜ್ ಮರಿ ಅದು. ಆ ಮರಿ ಬೇರೆ ಅದು. ಈ ಮರಿನೇ ಬೇರೆ. ಇವು 40 ಮರಿ ಬೇರೆ, ಅದು 20 ಮರಿ ಬೇರೆ ಇರ್ತದು. ಮರಿ ಚೆನ್ನಾಗಿ ನೋಡಿ, ಇವೆಲ್ಲ ಸಣ್ಣ ಹುಡಿ ತಗೋಣ. ಯಾರ ಇದೊಂದು ಸಣ್ಣ ಬರುತ್ತಾ ನೋಡಿ. ಇದು ಏನು ಬರುತ್ತೆ ನೋಡಿ. ಇದು ಅದೊಂದು ಸಣ್ಣ ಐತಿ. ಹಾಂ, ಇನ್ನು ಉಳಿದ ಯಾವ ಸಣ್ಣ ತೋರಿಸು. ಒಂದ ಡಬಲ್ ಮರಿ ಐತಿ. ಈ ಥರ ಯಾರು ಕೊಡ್ತಾರೆ? ಡಬಲ್ ಮರಿ ನೋಡಿ, ಕೈಯಾಗ ಗಟ್ಟಿ ಇರ್ತಾರ ಮಾಲ್. ಸೊ ಗೈಸ್, ನಾವು ಇಲ್ಲೇ ನೋಡಿ ಪಟ್ಟದಕಲ್ಲು ಬಾದಾಮಿ ನಿಯರ್ ವೈಸು ಓಡಾಡ್ತಾ ಇರೋದು ಇಲ್ಲೇನೆ. ನಮ್ಮ ಸ್ನೇಹಿತ ನಿತೀಶ್ ಅಂತ ಇವರು. ಇವರೇ ನಮ್ಮ ಛಾಯಾಚಿತ್ರ ಗ್ರಾಹಕರು. ನಮ್ಮ ವಿಡಿಯೋ ಕಂಟೆಂಟ್ ಶೂಟ್ ಮಾಡ್ತಿರೋದು ಇವರೇನೆ, ನಮ್ಮ ನಿತೀಶ್ ಅಂತ. ನಮ್ಮ ಕಡೆ ಎಲ್ಲ ಹಸು ವ್ಯಾಪಾರ ಮಾಡ್ತಾರೆ, ಜೊತೆಗೆ ಹಸುಗಳು ಕೊಡ್ತಾರೆ. ನೋಡಿ, ಇದು ಬಾದಾಮಿ ಚಾಲುಕ್ಯರ ಐಹೊಳೆ ಪ್ರದೇಶದಲ್ಲಿ ಸುತ್ತಮುತ್ತ ಕಂಡುಬರೋ ಪ್ರಾಗೈತಿಹಾಸಿಕ ಸ್ಥಳಗಳು. ಈಗ ನಾವು ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದ್ರಿಂದ ಇದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿಲ್ಲ. ಜಸ್ಟ್ ಮೀನುಗಳ ಎಲ್ಗಾ ಶಿಪ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಅದೊಂದು ಫುಲ್ ಎಪಿಸೋಡ್ ಆಗ್ತಿದೆ. ಅದ್ರ ಜೊತೆಗೆ ಇದು ಸಿಂಪಲಾಗಿ ತೋರಿಸ್ತಾರೆ. ನೋಡಿ, ನಮ್ಮ ಲೋಕಲ್ ಐಹೊಳೆ ರೈತರು ಇದೆ. ಗಾಡಿ ಇದು ಮರಿಗಳಿದ್ದಾವೆ, ನೋಡೋಣ ಅಂತ ಬಂದಿದ್ದೀವಿ.
ಸ್ನೇಹಿತರೆ ಏನಿಲ್ಲ ನೋಡಿ, ನಮ್ಮ ರೈತರ ಹತ್ರನೇ ನೇರವಾಗಿ ವ್ಯಾಪಾರ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ನೋಡಿ ಒಳ್ಳೆ ಯಾವ್ದು ಗುರು ನಾಯಿ ಇದು? ದ ಫೇಮಸ್ ಮುದೋಳ್ ನಾಯಿ ನೋಡಿ ಸ್ನೇಹಿತರೆ. ಇಲ್ಲೇ ಲೋಕಲ್ ಐಟ್ಸ್ ಹಾಕಿರೋ ಮುದೋಳ್ ಬ್ಲಾಕ್ ತಳಿ ಇದು. ಹೆಂಗೆ ನೋಡಿ, ಮುದೋಳ್ ತಳಿ ಮರಿ ಇದು ನಾಯಿ, ಫುಲ್ ಬೇಟೆ ನಾಯಿ. ಇದ್ರ ಹಿಸ್ಟ್ರಿ ತುಂಬಾ ಇದೆ. ಏನೆಲ್ಲ ಗೊಬ್ಬರ ಆದಂಗೆ ಆಗ್ಬಿಟ್ಟವೆ ಮರಿಗಳು. ತೊಳೆದ್ಬಿಟ್ಟು ಅಲ್ಲಿಗೆ ಹಾಕೋಬತ್ತಾರಲ್ವಾ ನೋಡಿ, ಮರಿಗಳೆಲ್ಲ ಎಷ್ಟು ಒಳ್ಳೆ ಮರಿ ಇದ್ದಾವೆ. ಮೊದಲು ಅಲ್ಲಿಗಿಂತ ಚೆನ್ನಾಗವೆ. ನಮ್ಮ ಐಹೊಳೆ ಕಡೆ ಮೀನುಗಡೆ ಎಲಗಾಟಗರು ಸಾಕೋದಕ್ಕೆ ಫುಡ್ ಮೇಂಟೆನೆನ್ಸ್ ಹೆಂಗಿದೆ ನೋಡಿ. ಇದೆಲ್ಲ ಶೇಂಗಾ ಒಟ್ಟು, ಇದು ಶೇಖರಿಸಿಟ್ಕೊಂಡಿರೋದು ಶೇಂಗಾ ಒಟ್ಟು. ಇದು ಬಂದು ಕಡಲೆ ಒಟ್ಟು. ಎಲ್ಲ ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ. ಹಿಂಗೆ ಕುರಿಗಳಿಗೆ ಹಾಕ್ಕೊಂಡು ಮೇಯಿಸ್ಕೋತಾರೆ. ಇವೆಲ್ಲ ಮರಿಗಳು, ಸೇಲಿಂಗ್ ಮರಿಗಳು. ಇವೆಲ್ಲ ಮೀನುಗಡ ಕೆರೂರು ಸಂತೆಗಳಿಗೆ ಹಾಕ್ಬಿಟ್ಟು ಸೇಲ್ ಮಾಡ್ತಾರೆ. ಇದ್ಬೇಕನಾ? ಮನ ನೀವು ನೋಡಿದ್ದೀರಾ? ನೀವು ತರೋದ ರೀಸೇಲರಾ? ಇವರು ಮೀಡಿಯೇಟ್ರೇನೆ. ಇವರು ಲೋಕಲಾಗಿ ರೈತರ ಹತ್ರ 1-2-3 ಮರಿ ಪರ್ಚೇಸ್ ಮಾಡಿ ಹಿಂಗೆ ಲಾಟ್ ಮಾಡಿಕೊಂಡು ಡೈರೆಕ್ಟ್ ಸಂತೆ ಕೊಡ್ದು ಸೇಲ್ ಮಾಡ್ತಾರೆ. ಇವರು ಮೀಡಿಯೇಟ್ರ್ಗಳೇ. ಇಲ್ಲಿ ಇವರು ಪ್ಯೂರ್ಲಿ ರೈತರಲ್ಲ, ನೋಡಿಕೊಂಡು ಇವ್ರ ಹತ್ರ ಇರೋನು ತಂದು ಎಲ್ಲ ಸೇಲ್ ಮಾಡ್ಕೊಂಡು ಇದು ಮಾಡ್ತಾರೆ. ಇಲ್ಲಿ ಮರಿ ಲೈಕ್ ಆಗಲಿಲ್ಲ, ವಾಪಸ್ ಹೋಗ್ತಾಯಿದ್ದೀವಿ. ಬೇರೆ ಕಡೆ ನೋಡೋಣ ಅಂತ. ಇದು ಅವ್ರದ್ದೇನೆ, ಫಸ್ಟ್ ಬ್ಯಾಚ್ ನೋಡಿದ್ವಲ್ಲ ಅವ್ರದ್ದೇನೆ. ಇದು ಇನ್ನೊಂದು ಪ್ಲೇಸಲ್ಲಿ ಸ್ಟೋರ್ ಮಾಡಿರೋದು. ಇದು ಸ್ವಲ್ಪ ಚೆನ್ನಾಗಿದೆ ಮರಿಗಳು. ಇದೇ ನೆಕ್ಸ್ಟ್ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಇದೇ ಮರಿಗಳು. ಟೋಟಲ್ 30 ಮರಿ. ಓಹೋ ಬಸ್ಸು 35 ಮರಿ ಇದು. ನಮಗೆ ಜಾಲ ಬೇಡಣ್ಣ, ಫುಲ್ ವೈಟ್ ಇರೋದು ಬೇಕು. ವೈಟ್ ಅಂದ್ರೆ ಇದೊಂದೇ ಜಾಗ ಅಲ್ಲ, ಇದು ಒಂದು. ಅದು ಕೊಟ್ಟಿಯಾ? ಅದೆರಡು ಕೊಟ್ಟಿರೋದು ಯಾವ ಬಣ್ಣ ಮಾರ್ಕ್ ಮಾಡಿದ್ದೀರಾ? ಕೊಟ್ಟಿದ್ಯಾ? ಹೆಂಗ ಅಷ್ಟು ಇದಾವೆ ಈಗ. ಒಂದು 15 ಮರಿ ಹೇಳಿದ್ರೆ 15 ಇಲ್ಲ ಅಣ್ಣ, ಒಟ್ಟ 30 ಮರಿ ಇದ್ವಾ? ನನಗೆ 15 ಬೇಕಷ್ಟೇ, ತಗೊಬಿಟ್ಟೀನಿ. 15 ಬೇಕು ತಗೊಂಡ್ರೆ ನಾವು ಒಂದು 25, ಒಂದು 20 ಅಂದ್ರೆ ಒಂದು 6 ಬೇಕು. ಅಷ್ಟೇ ಸಾಕು ನನಗೆ. 10 ಕೊಡಲ್ಲ ಅಂದಿದ್ದಕ್ಕೆ ಸಿದ್ದಣ್ಣ 15 ಕೇಳ ಒಂದಿದ್ದು. 15 ಕೊಡಂಗಿಲ್ಲ ನಾ. 15 ಮರಿ ಹೇಳಿದ್ರಿ ಹೇಳಪ್ಪ. ಅವ್ನ ಕೈ ಹಾಕಣ ಮರಿ, ಆ ಮರಿ ನಮ್ಗೆ ಕಡಿಮೆ ಇಲ್ಲ. ಬಾಂಗ್ರಿ ದೊಡ್ಡದು ಇದೆ, ಮರಿ ಬರ್ತ ಅಣ್ಣ, ರೈತರು ಕೊಡಂಗಿಲ್ಲ. 18 ಮರಿ ಹೇಳ. 20 18 ರೊಕ್ಕ ಇರೋದು 18ಕ್ಕೆ 18 ಹೇಳು. ಹೆಚ್ಚಿಗೆ ಅಂದ್ರೆ ಅವ್ರೇನು ಹೇಳ ಪಟಾಪಟಿ ಮಡಿಕೊಂಡು ಏನೋ ಮಾಡ್ಕೊಳ್ಬೇಕಾರೆ. ಇಲ್ಲೇನು ಸಂತೆಗೆ ಹಾಕೋರು ಹೋಗ್ತಾವೆ ಹೇಳ. 14 ಹೋಯ್ಯಣ. 14 ಹೋಯ್ಯಣ. ನೀವು ಬೇಕಾದ್ರೆ ತೆಗೀರಿ, ಒಂದು ಮರಿ ತಗೋಕಾಟ್ ನೋಡ್ರಿ ಬೇಕಾರೆ. ಆ ಮರಿ ಹಂಗೈತೆ ಬೇಕಾರೆ, ಆಮೇಲೆ ವ್ಯಾಪಾರ ಮಾತಾಡಕ್ ಬರ್ತದೆ. ಅದ್ರಾಗ ಏನು ದೊಡ್ಡಾಗತ್ತಿಲ್ಲ. ಅಲ್ಲ ಹೆಚ್ಚಿಗೆ ಐತಿಲ್ಲ, ನಿಮ್ ಕೈ ಹಾಕ್ರಿ ಬೇಕಾರೆ. 4-5 ದೊಡ್ಡದೈತಣ ಅಷ್ಟೇ. ಬೇಕಾರೆ ಸೀದಾ ಕೇಳ್ಬೇಕು. ವ್ಯಾಪಾರ 9,000 ಕೊಡು. ಹಂಗಿಲ್ಲ ಮತ್ತೆ ಹೆಂಗೈತಿ? ಸೀದಾ ಕೇಳ್ರಿ ವ್ಯಾಪಾರ. ಹೆಂಗ ಹೇಳ ಪಡಕ್ ಕೇಳ್ಯಾರ. ಆ ದೂರ ಐತಿ ವ್ಯಾಪಾರ. ನೀವು ಅದಕ್ಕಿಂತ ಕಡಿಮೆ ಕೇಳಿದ್ರಿ. ನೀವು ಅಲ್ಲೇ ಕ್ಯಾರ ಕೇಳಿದ್ರೆ ಕೊಟ್ಟಿಲ್ಲ. ಪಡಕ್ ಪಡ ಕೇಳ್ಯಾರ 10,200 ಪಡಕ್ ಪಡ ಕೇಳ್ಯಾರ. ಮತ್ತೆ ಪಡಕ್ ಪಡ ಅಂದ್ರೆ ಏನು? ಎಲ್ಲ ಒಟ್ಟಾಗ ಎಲ್ಲ ಚಿಕ್ಕದು ದೊಡ್ಡದು ಎಲ್ಲ ಅಣ್ಣ. ಯಾವ ಮರಿ ತೆಗಿಲ್ಲ ಏನಿಲ್ಲ. ನಾವ್ರ ಫೈನಲ್ 11,000 ನಾವು ನಿಂತಿದ್ದೀವಣ್ಣ. ಅವ್ರ ಫೈನಲ್ ಲಾಸ್ಟ್ ಮರಿ ಹೆಂಗಾರ ಕೊಡ್ತಿ ಕೇಳೋಣ. ವ್ಯಾಪಾರ ಹಂಗ ಇದೆ ಕೇಳೋಣ, ಹೇಳ್ಬಿಡ ಸೀದಾ ವ್ಯಾಪಾರ ಹೇಳ್ಬಿಡ. ಹಂಗೆ ಸೀದಾ ಕೇಳಿ ವ್ಯಾಪಾರ. ಯಾಡ ಒಂಟಿ ವ್ಯಾಪಾರ ಕೇಳ್ಬೇಕು. ದುಡ್ಕೊಂಡು ವ್ಯಾಪಾರ ಬಜಾರ್ ಯಾರು ದುಡಿಬೋದು, ಯಾರು ದುಡಿ ವ್ಯಾಪಾರ ಇಲ್ಲಿ ಹೇಳ್ಬಿಡ್ಬೋದು. ವ್ಯಾಪಾರ ಐತಿ ಹೇಳ್ಬಿಡು. ಕೇಳಂಗ ಸೀದಾ ಕೇಳಂಗ ಕೇಳಂಗತ್ತಾರ. ಕೇಳಂಗ ನೀ ಕೇಳಿ ಸೀದಾ ವ್ಯಾಪಾರ. ಇಲ್ಲ ಹಂಗೆ ಕೇಳ್ತೀನಿ ವ್ಯಾಪಾರ. ನೀ ಹೇಳ 18 ಮರಿ ಹೆಚ್ಚಿಗೆ ಒಂದು ಮರಿ ಹಾಕೊಂಡ್ಬಿಟ್ಟೆ. ನೀ ಕೇಳು ಮಾಲ್
ಸೊ ಗೈಸ್ ಇಲ್ಲಿ ರೈತರ ಹತ್ರನೇ ನೇರವಾಗ ಬಂದಿದ್ದು ಇದು. ರೈತರು ನಾಯಿಕೆಗೆ ಶೇಖರಿಸಿಟ್ಟಿರ್ರೆ ರೈತರು ಹೊಲದ ಹತ್ರನೇ ಅವರ ಗುಡ್ಲ ಹತ್ರನೇ ಬಂದು ಇಲ್ಲಿ ಪರ್ಚೇಸ್ ಮಾಡಕ್ಕೆ ಬಂದಿರೋದು. ಹುಡುಗರು ಗಾಡಿ ಹಾಕೊಂಡಿಲ್ಲೇ ವೇಟ್ ಮಾಡ್ತಿದ್ದಾರೆ ಆದರೆ ಮರಿಗಳು ತುಂಬೋಕ್ಕೆ. ನೋಡಿ ಈ ಕಡೆ ಸಂತೆ ಬರೋ ಮರಿಗಳು ಇದೇ ಥರ ಇಲ್ಲಿಂದನೇ ಬರೋದು. ವೆಹಿಕಲ್ ಮಾಡಿಕೊಂಡು ಇಲ್ಲಿಂದ ಹಾಕೊಂಡು ಬರ್ತಾರೆ. ಏನಣ್ಣ ಏನು ಎಲ್ಲಿ ನೀರು ಕುಡಿತಾವೆ? ಓ ಇಲ್ಲಿ ಇದನ್ನ ಮೇವಾಕೋ ಸಿಸ್ಟಮ್ ಥರ ಪೈಪಲ್ಲಿ ಹಾಕ್ಬಿಟ್ಬಿಡೋದು. ಏನು ನೀವು ಇಲ್ಲಿ ರೈತರ ಹೆಂಗೆ ಮೀಡಿಯೇಟ್ರಾ? ರೈತರ ಇಲ್ಲಿ ತುಂಬ ಮೀಡಿಯೇಟ್ರ್ಗಳಿದ್ದಾರಲ್ವ? ಮೀಡಿಯೇಟ್ರ್ಗಳಿದ್ದಾರೆ ಇಲ್ವಾ? ಸ್ನೇಹಿತರೆ ನವಿಲೊಳಗೆ ಬಂದಿದ್ದೀವಿ ಬಾದಾಮಿ ಹತ್ರ. ಬನ್ನಿ ಇಲ್ಲೂ ಮರಿಗಳಿದ್ದಾವೆ, ತೋರಿಸ್ಕೊಡ್ತೀನಿ ಯಾವ ರೀತಿ ಇದ್ದಾವೆ ಅಂತ. ಇಲ್ಲಿ ನೇರವಾಗಿ ರೈತರ ಹತ್ರ ಬಂದು ಹಳ್ಳಿ ಮೇಲೆ ತೋರಿಸ್ತಾ ಇರೋದು. ಬನ್ನಿ ಬನ್ನಿ. ನೀವು 14 ಹೇಳ್ತಾವ್ರೆ ಈ ಮರಿಗಳಿಗೆ. ಸ್ನೇಹಿತರೆ ನಮಸ್ಕಾರ. ನಮ್ಮ ರೈತರ ಹತ್ರನೇ ಹೋಗಿ ಮರಿ ತಗೊಳ್ಳೋಣ ಅನ್ನೋ ಪ್ಲ್ಯಾನು. ಈ ಸಿಸ್ಟಮ್ ಏನಿದೆ ಇಲ್ಲಿ ಯಾರೇ ರೈತರು ವ್ಯಾಪಾರಕ್ಕೆ ಬರಲ್ಲ. ಆ್ಯಕ್ಚುಲಿ ಬರೋದು ಮೀಡಿಯೇಟ್ರ್ಗಳೇ ಬರೋದು. ಇಲ್ಲಿನ ಲೋಕಲ್ ಮೀಡಿಯೇಟ್ರ್ಗಳು ಏನಿರ್ತಾರೆ ಅವರು ಲೋಕಲ್ ರೈತರ ಹತ್ರನೇ ಹೋಗಿ ಮರಿಗಳ್ನ ಚೂಸ್ ಮಾಡಿಕೊಂಡು ಅವ್ರಿಗೊಂದು ವ್ಯಾಪಾರ ಕುಂಡ್ರಿಸ್ಕೊಂಡು ತಗೊಬಂದು ಒಂದು ತಾವು ಲಾಟ್ ಮಾಡಿ ಇಟ್ಕೋತಾರೆ. ಆ ಇಟ್ಕೊಂಡಿರೋ ಮರಿನ ಸಂತೆಗೆ ಹೊಡಿತಾರೆ. ಇವರೇ ಡೈರೆಕ್ಟ್ ಸಂತೆಗೆ ಅವ್ರು ವೆಹಿಕಲ್ ಮಾಡ್ಕೊಬಂದು ಹತ್ರದ ಸುತ್ತಮುತ್ತ ಇರೋ ಸಂತೆಗಳಿಗೆ ಹೊಡೆದ್ಬಿಟ್ಟು ಅಲ್ಲಿ ಸೇಲ್ ಮಾಡ್ತಾರೆ. ಇದೇ ಆಲ್ಮೋಸ್ಟ್ ಬಿಸ್ನೆಸ್ ನಡೀತಾ ಇರೋದು. ಸೊ ಫೈನಲಿ ನಾವು ಅಂದ್ಕೊಂಡು ಬಂದಿದೆ ಒಂದು, ಇಲ್ಲಾಗಿದೆ ಇನ್ನೊಂದು. ಆದರೆ ನೀವು ರೈತರು ಯಾವುದೇ ರೀತಿ ನೀವು ಮರಿ ತಗೋಬೇಕು ಅಂತ ಬಂದರೆ ಸಂತೆಲೇ ಮರಿ ತೆಗೀರಿ. ಆದಷ್ಟು ನಿಮಗೆ ಚೂಸಿಂಗ್ ಮರಿಗಳು ಸಿಗ್ತವೆ. ಒಂದಲ್ಲ 100 ಜನ ಬಂದು ಅಲ್ಲಿ ಅವ್ರದ್ದೇ ಆದ ಮರಿಗಳ್ನ ಮಾರ್ತಾರೆ. ಇಲ್ಲಿ ಅವ್ರವ್ರ ಮನೆ ತಕ್ಕ ಹೋಗಿ ನಾವು ಮರಿಗಳು ನೋಡೋದಕ್ಕೆ ಇಲ್ಲಿ ಆಲ್ಮೋಸ್ಟ್ ಮೀಡಿಯೇಟ್ರ್ ತಂದು ತುಂಬ್ಕೊಂಡಿರ್ತಾರೆ ಮರಿಗಳ್ನ. ಅವ್ರು ಒಂದಕ್ಕೆ ಅವ್ರು ಏನು ಲಾಭ ಮಡಿಕೋಬೇಕು ಅದು ಮಡಿಕೊಂಡೆ ಅಲ್ಲೇನು ಹೇಳ್ತಾರೆ ಅದಕ್ಕಿಂತ ಜಾಸ್ತಿಯಾಗಿ ಹೇಳ್ತಾರೆ. ಹೆಂಗಿದ್ರು ಬಂದ್ಬಿಟ್ಟವ್ರೆ ಸಂತೆ ಇರಲ್ಲ ತೊಗೊಂಡು ಹೋಗ್ತಾರೆ ಅನ್ನೋದೊಂದು ಅವ್ರಿಗೆ ಭಾಳ ನಂಬಿಕೆ ಇದೆ. ಅದಕ್ಕೆ ಯಾವ್ದಾದ್ರು ಒಂದು ಮರಿ ಹಾಗೆ ಆಗ್ತವೆ ಅನ್ನೋದು ಅದಕ್ಕೆ ವ್ಯಾಪಾರನೂ ಸಡ್ಲ ಇಲ್ಲ, ಅಷ್ಟಕ್ಕಷ್ಟೇ. ಈಗ 10,000 ಭಾಳ ಮರಿನ 12,000ಕ್ಕೆ ಬಿಗಿ ಮಾಡ್ತಾರೆ. ಹೆಂಗಿದ್ರು ಬಂದವರೆ ತೊಗೊಂಡು ಹೋಗ್ತಾರೆ. ಟೆಂಪೋ ಎಲ್ಲ ಮಾಡ್ಕೊಬಂದು ಲೋಕಲಾಗಿ ಇಳಿದ್ಬಿಟ್ಟು ಈಗ ಮರಿ ತೊಗೊಳ್ದೆ ನಾವು ಖಾಲಿ ಕೈಲಿ ಹೋಯ್ತು ಅಂದರೆ ನಮಗೆ ಟೆಂಪೋ ಡೀಸೆಲ್ಲೇ ಆಗಲಿ ನಮ್ಮ ಕೂಲಿನೇ ಆಗಲಿ ಲಾಸ್ ಆಗುತ್ತೆ. ಹೆಂಗಿದ್ರು ಬಂದಿರ್ತಾರೆ ತೊಗೊಂಡು ಹೋಗ್ತಾರೆ ಅಂತ ಗ್ಯಾರಂಟಿ ಮೇಲೆ 10,000ಕ್ಕೆ ಭಾಳ ಮರಿನ 12,000 ರೂಪಾಯಿ ಗಂಟ ಬಿಗಿ ಹಿಡಿತಾರೆ. ಆಲ್ಮೋಸ್ಟು ಮರಿಗಳು ವ್ಯಾಪಾರ ಆಗೋದು ಕಡಿಮೆ. ಅಲ್ಲಿ ಇಲ್ಲಿ ತಳ್ಳಾಟ ನೂಕಾಟ ಆಗಲಿ ಸ್ವಲ್ಪ ಮರಿಗಳು ನಾವು ತೊಗೊಂಡಿದ್ದೀವಿ. ಆದಷ್ಟು ನೀವು ಮರಿನ ಸಂತೆಲೇ ಬೈ ಮಾಡಿ. ಚೂಸಿಂಗ್ ಮರಿಗಳು ಸಿಗುತ್ತೆ. 100 ಜನ ಮೀಡಿಯೇಟ್ರೇ ಬಂದರೂ 100 ಜನ ಸಿಗ್ತಾರೆ. ಅಲ್ಲೂ ರೈತರುಗಳು ಬರ್ತಾರೆ. ಈಗ ಎಲ್ಲಿ ನಮ್ಗೆ ಬೇಕಾಗಿದ್ದ ಮರಿಗಳನ್ನ ನಾವು ತೊಗೋಬೋದು. ನೋಡಿ ನಮಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಅಮೀನ್ಗಡ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನಮ್ಮ ಚಾನೆಲ್ನಲ್ಲಿ ಫುಲ್ಲು ಅಮೀನ್ಗಡ ಎಕ್ಸ್ಪ್ಲೋರ್ ಎಪಿಸೋಡ್ಗಟ್ಟಲೆ ವಿಡಿಯೋ ಇದ್ದಾವೆ. ಚಾಮರಾಜಪೇಟೆ ಇಲ್ಲಿ ಅಮೀನ್ಗಡ ಸಂತೆ, ಇಲ್ಲಿ ಲೋಕಲ್ ರೈತರ ಹತ್ರ ನಾವು ತೊಗೊಂಡಿರೋದು. ಮತ್ತು ಇಲ್ಲೆಲ್ಲ ಈ ಥರ ಮಾರ್ಕೆಟಿಂಗ್ ನಮ್ಮದು ಸೌತಲ್ಲಿ ಮಾರ್ಕೆಟಿಂಗ್ ಮಾಡ್ತಿರೋದು ಎಲ್ಲ ಇದೆ. ನೋಡಿ ನಿಮ್ಗೊಂದು ಬಿಸ್ನೆಸ್ ಆಗುತ್ತೆ. ನೋಡಿ ಬೇಕು ಅಂದರೆ ಮಾಡ್ಬೋದು ಅಷ್ಟೇ.